ಈ ವಾರಭವಿಷ್ಯ ಕಾರ್ಯಕ್ರಮದಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಈ ವಾರಭವಿಷ್ಯದಲ್ಲಿ ದಿನಾಂಕ 12 ಜನವರಿ 2025ರಿಂದ ದಿನಾಂಕ 18 ಜನವರಿ 2025ರವರೆಗೂ 8 ದಿನಗಳ ಕಾಲ ಸಿಂಹರಾಶಿಯವರಿಗೆ ಯಾವ ರೀತಿ ಗ್ರಹಗತಿಗಳ ಒಂದು ಫಲಾಫಲಗಳಿದೆ ಅಂತ ನಾವು ನೋಡೋಣ. ನೋಡಿ, ದಿನಾಂಕ 12 ಭಾನುವಾರ, ಶುಕ್ಲ ಚತುರ್ದಶಿ. ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮಗಳು: ಕುಮಾರವ್ಯಾಸ ಜಯಂತಿ, ಶಾಕಾಂಬರಿ ವ್ರತ, ಶಿವನ ಸಮುದ್ರ ರಥೋತ್ಸವ ಕಾರ್ಯಕ್ರಮ, ರಾಷ್ಟ್ರೀಯ ಯುವ ದಿನ ಆಚರಣೆ ಇವತ್ತಿರ್ತಕ್ಕಂತಹದ್ದು. ನೋಡಿ, ಇವತ್ತು ವೃಕ್ಷಿರ ನಕ್ಷತ್ರ ಹಗಲು 11 ಗಂಟೆ 24 ನಿಮಿಷವರೆಗೂ ಇದ್ದು, ತದನಂತರ ಆರಿದ್ರ ನಕ್ಷತ್ರ ಪ್ರಾರಂಭ ಆಗುತ್ತೆ, ದಿನಪೂರ್ತಿ ಇರುತ್ತೆ. ಈ ನಕ್ಷತ್ರಗಳ ಪ್ರಕಾರ 12ನೇ ತಾರೀಕು ನಿಮ್ಮ ಭವಿಷ್ಯ ಹೆಂಗಿರುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾದಂಥ ಭಾಗ್ಯವಾದಂತಹ ಪ್ರತಿಫಲಗಳು, ಸ್ವಲ್ಪ ಖರ್ಚು ಮಾಡುವಂತಹದ್ದು, ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳಿರುತ್ತೆ. ಮತ್ತು ಅದೇ ಪ್ರಮಾಣದಲ್ಲಿ ಭಾಗ್ಯಗಳು. ನೋಡಿ, ಏನೋ ಒಂದು ಬೇಕು ಅಂತ ತೊಗೊಳೋಕ್ಕೆ ಖರ್ಚು ಮಾಡ್ತೀರಾ, ಬರುವಂಥ ವಸ್ತು ರೂಪದಲ್ಲಿ ಭಾಗ್ಯ ಆಗುತ್ತೆ. ಆ ರೀತಿ ಭಾಗ್ಯ ಪ್ರಯತ್ನದಾಯಕಗಳ ವಿಶೇಷವಾದಂಥ ಹಠವಾದಂತಹ ನಿಮ್ಮ ಪ್ರಯತ್ನದಾಯಕ ಅನುಕೂಲತೆಗಳಿರುತ್ತೆ. ಅದು ಆದಾಯಪ್ರದವಾದಂತಹ ವಿಚಾರದಲ್ಲಿ ಹಠ ಸ್ವಭಾವ ಮನಸ್ತತ್ವ ನಿಮ್ಮದಾಗಿರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಹಠ ಸ್ವಭಾವದಲ್ಲಿ ಜಡತ್ವ ಇರುತ್ತೆ. ತುಂಬ ಸ್ಟ್ರಾಂಗಾಗಿ ಪ್ರಯತ್ನ ಮಾಡ್ತೀರಾ. ಅದರ ಪ್ರತಿಫಲವಾಗಿ ಅನುಕೂಲಿಸಬೇಕಾದ್ರೆ ನೀವು ಇವತ್ತಿನ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ದರ್ಶನ ಮಾಡಿ ಅಲ್ಲಿ ಕೆಂಪು ಹೂವಿನ ಅಷ್ಟೋತ್ತರ ಮಾಡಿಸ್ಕೊಳ್ಳಿದ್ರೆ ಸುಫಲದಾಯಕವಾದ ಫಲ ಸಿಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಮಧ್ಯಾಹ್ನದ ನಂತರ ಸ್ವಲ್ಪ ಗಮನ ಹರಿಸಬೇಕು. ಸ್ವಲ್ಪ ತಲೆನೋವು, ತಲೆಭಾರ ಬರುವಂತಹದ್ದು ಮತ್ತು ಸ್ವಲ್ಪ ಗಂಟಲು ಸಂಬಂಧಿ ಸಮಸ್ಯೆ ಬರುವಂತಹದ್ದು ಮಧ್ಯಾಹ್ನದಿಂದ ಆಚೆಗೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಆ ವಿಚಾರದಲ್ಲಿ ಸ್ವಲ್ಪ ಶಕ್ತಿ ಮಾತಾ ದರ್ಶನ ಮಾಡಿದ್ರೆ ಸುಫಲ ಪಡಿಬಹುದಾಗಿರುತ್ತೆ. ಇನ್ನು 13ನೇ ತಾರೀಕು ಸೋಮವಾರ, ಹುಣ್ಣಿಮೆ ದಿನ ಇರ್ತಕ್ಕಂತಹದ್ದು. ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮಗಳು: ಬನಶಂಕರಿ ದೇವಿಯ ವ್ರತ ಇರ್ತಕ್ಕಂಥದ್ದೇ, ಭೋಗಿ ಹಬ್ಬದ ವಿಶೇಷ ಕಾರ್ಯಕ್ರಮ, ಉಡುಪಿ ಸುವರ್ಣೋತ್ಸವ ಕಾರ್ಯಕ್ರಮ ಕೂಡ ಇರುತ್ತೆ. ಇವತ್ತು ಆರಿದ್ರ ನಕ್ಷತ್ರ ಹಗಲು 11 ಗಂಟೆ 40 ನಿಮಿಷದವರೆಗೂ ಇರುತ್ತೆ. ತದನಂತರ ಪುನರ್ವಸು ನಕ್ಷತ್ರ ಪ್ರಾರಂಭ ಆಗುವಂತಹದ್ದು. ಹಾಗೆ 2 ನಕ್ಷತ್ರಗಳ ಪ್ರಕಾರ ಜ್ಯೋತಿಷ್ಯ ವಿಶ್ಲೇಷಣೆ ಯಾವ ರೀತಿ ಇರುತ್ತೆ ಅಂದರೆ, ಸ್ವಲ್ಪ 10:30ವರೆಗೂ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯ ಇರುತ್ತೆ, ಬಾಡಿ ಆಲಸ್ಯವಾಗಿರುತ್ತೆ, ಸ್ವಲ್ಪ ಬ್ಯಾಕ್ ಪೈನು, ಬೋನ್ಸ್ ಪೈನು ಇವೆಲ್ಲ ಬರುತ್ತೆ. ಸ್ವಲ್ಪ ದೃಷ್ಟಿಯಾದ ರೀತಿಯಲ್ಲಿ ನೆಗೆಟಿವ್ ಎನರ್ಜಿ ಇರ್ತಕ್ಕಂತಹದ್ದು. ಅದಕ್ಕೆ ಸ್ವಲ್ಪ ನೀವು ಕಂಪಲ್ಸರಿ ಕೂಷ್ಮಾಂಡ ದೀಪದ ಶಾಂತಿ ಪರಿಹಾರ ಮಾಡಿಕೊಂಡ್ರೆ ಈ ಒಂದು ದೃಷ್ಟಿ ಸಂಬಂಧಿಸಿದಂತೆ ಮೈಕೈ ನೋವು ಬರುವಂತಹದ್ದು, ತಲೆನೋವು, ಭಾರ ಬರುವಂತಹದ್ದು ಇವೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇನ್ನು ಆದಾಯಪ್ರದವಾದಂತಹ ಅನುಕೂಲಗಳು, ವಿಶೇಷವಾಗಿ ಭೂಮಿ ಪ್ರಯತ್ನ ಆದಾಯ, ಮನೆ ಪ್ರಯತ್ನದ ಆದಾಯ, ಪೂರ್ವ ಪುಣ್ಯ ಫಲದಿಂದ, ವೃತ್ತಿಯೋಗದಿಂದ ವಿಶೇಷವಾಗಿ ಪ್ರಯತ್ನದಾಯಕ ಫಲನ ಪಡಿತೀರಾ. ಮತ್ತು ಆರೋಗ್ಯ ವಿಚಾರದಲ್ಲೂ ಕೂಡ ಕೆಲಸ ಮಾಡುವಂತಹ ಪ್ರತಿಫಲದಲ್ಲಿ ಫಲ ಸಿಗುತ್ತೆ. ನೋಡಿ, ಆರೋಗ್ಯದಲ್ಲಿ ಸ್ವಲ್ಪ ವೈಪರೀತ್ಯಗಳು ಬರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳಂದರೆ ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಬರೋದಿರ್ಬೋದು. ಆದರೂ ಕೂಡ ವೃತ್ತಿಯಿಂದ ಆದಾಯವನ್ನು ಗಳಿಸುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ. ಇನ್ನು 14ನೇ ತಾರೀಕು ಮಂಗಳವಾರ, ಬಹುಳ ಪಾಡ್ಯಮಿ ತಿಥಿ ಇರ್ತಕ್ಕಂತಹದ್ದು. ಇವತ್ತಿನ ದಿನ ಬಹುಳ ಪಾಡ್ಯಮಿ, ಮಕರ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಇರ್ತಕ್ಕಂತಹದ್ದು. ನೋಡಿ, ಸಂಕ್ರಾಂತಿ ಹಬ್ಬ ಎಲ್ರಿಗೂ ಕೂಡ ಸಂತೋಷ ಕೊಡುವಂಥ ಹಬ್ಬ. ಆಚರಣೆ ಮಾಡಿ ಸಂತೋಷಕರವಾಗಿ ಗ್ರಹಗಳ ಒಂದು ಬಲ ಕೂಡ ಪ್ರತಿಫಲದಾಯಕವಾಗಿ ಪಡೆಯಿರಿ. ಇನ್ನು ಉತ್ತರಾಯಣ ಪುಣ್ಯಕಾಲ ಮತ್ತು ಧನುರ್ಮಾಸ ಪೂಜಾ ಸಮಾಪ್ತಿ ಕೂಡ ಇವತ್ತಿನ ದಿನ ಇರ್ತಕ್ಕಂತಹದ್ದು. ಇವತ್ತಿನ ದಿನ ಪುನರ್ವಸು ನಕ್ಷತ್ರ ಹಗಲು 10 ಗಂಟೆ 17 ನಿಮಿಷವರೆಗೂ ಇರುತ್ತೆ. ತದನಂತರ ಪುಷ್ಯ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ಈ ನಕ್ಷತ್ರಗಳ ಬಲ ಪ್ರತಿಫಲಗಳು ನಿಮ್ಮ ರಾಶಿ ಮೇಲೆ ಯಾವ ರೀತಿ ಇರುತ್ತೆ 14ನೇ ತಾರೀಕು ಅಂತಂದರೆ, ನೋಡಿ, ಪೂರ್ವ ಪುಣ್ಯ ಬಲ ವಿಶೇಷವಾಗಿ ನೀವು ಹಿಂದಿನ ಜನ್ಮದ ಪುಣ್ಯ ಫಲದಿಂದ ವೃತ್ತಿಯೋಗದಲ್ಲಿ ಬದಲಾವಣೆ ಬರುತ್ತೆ. ಸ್ವಲ್ಪ ವೃತ್ತಿಯಲ್ಲಿ ಸ್ವಲ್ಪ ಕಷ್ಟ, ಕಠಿಣತೆ ಇರುತ್ತೆ, ಶ್ರಮ ಜಾಸ್ತಿ ಇರುತ್ತೆ. ಆದರೂ ಕೂಡ ಪ್ರತಿಫಲ ಜಾಸ್ತಿ ಸಿಗುವಂತಹದ್ದು, ಉನ್ನತ ಸ್ಥಾನಮಾನ ಗಳಿಸುವಂತಹದ್ದು, ಅಧಿಕಾರ ಪ್ರೋಕ್ತಿಯೋಗ ಪಡೆಯುವಂತಹದ್ದು, ಸಮೃದ್ಧಿಯನ್ನು ಗಳಿಸುವಂತಹದ್ದು ನಿಮ್ಮದಾಗಿರುತ್ತೆ. ಇನ್ನು ಸ್ವಲ್ಪ ಶ್ರಮ ಪ್ರಯತ್ನದಾಯಕ ಮತ್ತು ಖರ್ಚು ವಿಚಾರದಲ್ಲಿ ಸ್ವಲ್ಪ ದಂಪತಿಗಳಿಗೆ ವಿಶೇಷವಾದಂತಹ ಸಹಕಾರ, ಸುಖ, ನೆಮ್ಮದಿ ಮಿತ್ರರಿಂದ ಲಭಿಸುತ್ತೆ. ನೋಡಿ, ಯಾರು ದಂಪತಿಗಳಿದ್ದೀರಾ ಅಂತಹವ್ರಿಗೆ ಮಿತ್ರರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಮಾಡಿ ಸಂತೋಷ ಕೊಡುವಂತಹ ಸ್ನೇಹಿತರು ನಿಮಗೆ, ದಂಪತಿಗಳು ಯಾರಿದ್ದೀರಾ ಗಂಡ ಹೆಂಡ್ತಿರು, ನಿಮಗೆ ಸ್ನೇಹಿತರಿಂದ ಸಂತೋಷ. ಒಟ್ಟಿನಲ್ಲಿ ಈ ರೀತಿಯ ಪ್ರತಿಫಲ ಇವತ್ತು ನೋಡುವಂತಹದ್ದು ಬಹುಮುಖ್ಯವಾಗಿ ಇರುತ್ತೆ. ಇನ್ನು 15ನೇ ತಾರೀಕು ಬುಧವಾರ, ಇವತ್ತು ಬಹುಳ ದ್ವಿತೀಯ ತಿಥಿ ಇರ್ತಕ್ಕಂತಹದ್ದು.
ಇವತ್ತು ಬಿಳಿಗಿರಿ ರಂಗನಾಥ ರಥೋತ್ಸವ ಕಾರ್ಯಕ್ರಮ ಇರುತ್ತೆ ಮತ್ತು ಸೇನಾ ದಿನಾಚರಣೆಯನ್ನು ಅನುಸರಿಸುವಂತಹದ್ದು, ಆಚರಿಸುವಂಥ ಪದ್ಧತಿ ಇವತ್ತಿರ್ತಕ್ಕಂತಹದ್ದು. ಇವತ್ತು ಪುಷ್ಯ ನಕ್ಷತ್ರ ಹಗಲು 10:30ವರೆಗೂ ಇರುತ್ತೆ. ತದನಂತರ ಆಶ್ಲೇಷ ನಕ್ಷತ್ರ ಪ್ರಾರಂಭ ಆಗುತ್ತೆ. 2 ನಕ್ಷತ್ರಗಳ ಬಲದ ಪ್ರಕಾರ ನಿಮ್ಮ ಒಂದು ಜಾತಕ ರೀತ್ಯ ಯಾವ ರೀತಿ ಇರುತ್ತೆ ಸಿಂಹರಾಶಿಯವರಿಗೆ ಅಂತಂದರೆ ನೋಡಿ, ವಿಶೇಷವಾಗಿ ಸುಖ ಸಂತೋಷ ನೆಮ್ಮದಿ ಸಿಗುವಂತಹದ್ದು, ಮತ್ತು ದಂಪತಿಗಳು ಸ್ವಲ್ಪ ಹೊರಗಡೆ ಹೋಗಿ ಓಡಾಡ್ಕೊಂಡು ಬರುವಂತಹದ್ದು, ವಿಶೇಷ ಕಾರ್ಯಕ್ರಮಗಳಿಗೆ ಔತಣಕ್ಕೆ ಹೋಗಿ ಬರುವಂತಹದ್ದು ನಡೆಯುತ್ತೆ. ಶುಭವಾದಂತಹ ದಿನ ಬುಧವಾರ, ಹಾಗಾಗಿ ನಕ್ಷತ್ರ ಬಲ ಕೂಡ ಚೆನ್ನಾಗಿದೆ. ಹಾಗೆ ವಿಶೇಷ ಕಾರ್ಯಕ್ರಮಗಳಿಗೆ ಹೋಗಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮತ್ತು ಮಧ್ಯಾಹ್ನದ ನಂತರ ದುಡ್ಡು ಕಾಸು ವಿಚಾರ ಮತ್ತು ನಿಮ್ಮ ಮಕ್ಕಳ ವಿಚಾರದಲ್ಲಿ ಆದಾಯ ನೋಡುವಂತಹದ್ದಾಗಿರ್ಬೋದು, ಧನಪ್ರಾಪ್ತಿ ಯೋಗ ನೋಡುವಂಥದ್ದಾಗಿರುತ್ತೆ. ಮತ್ತು ವಿಶೇಷವಾಗಿ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೊತ್ತುಗಳನ್ನು ತಗೊಳ್ಳುವಂತಹ ದಿನ ಕೂಡ ಆಗಿರುತ್ತೆ. ಒಳ್ಳೆಯ ರೀತಿಯ ಖರ್ಚುಗಳು ಕೂಡ ಮಾಡುವಂತಹ ಮನೋಸ್ಥಿತಿ ಇವತ್ತು ನಿಮಗೆ ಕಾಣಿಸುತ್ತೆ. ಒಟ್ಟಾರೆ ಇವತ್ತು ಕೂಡ ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳು ಇರೋದಿಲ್ಲ. ಇನ್ನು 14ನೇ ತಾರೀಕು ಗುರುವಾರ ನೋಡಿ, ಗುರುವಾರ ದಿವಸ ಬಹುಳ ತೃತೀಯ ತಿಥಿ ಇರ್ತಕ್ಕಂತಹದ್ದು. ಇವತ್ತು ಕಾರ್ಯಕ್ರಮ ಉಡುಪಿ ಸುವರ್ಣೋತ್ಸವ ಕಾರ್ಯಕ್ರಮ ನೆರವೇರುತ್ತೆ ಮತ್ತು ಸಾಲಿಗ್ರಾಮ ರಥೋತ್ಸವ, ನೆಲಮಂಗಲ ಚೆನ್ನಕೇಶ್ವರ ರಥೋತ್ಸವ ಕೂಡ ಇರ್ತಕ್ಕಂತಹದ್ದು. ಹಾಗಾಗಿ ಇವತ್ತಿನ ದಿನ ಆಶ್ಲೇಷ ನಕ್ಷತ್ರ ಹಗಲು 11:16 ಇರುತ್ತೆ. ತದನಂತರ ಮಕಾ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. 2 ನಕ್ಷತ್ರಗಳ ಬಲ ಪ್ರತಿಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ಬಹುಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಪೂರ್ಣ ಪುಣ್ಯಬಲ ನೋಡಿ, ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅನುಕೂಲಿಸುವಂಥದ್ದು. ನೀವೇನು ಬೇಕು ಬೇಡಗಳಿರುತ್ತೋ ಅವೆಲ್ಲವೂ ಕೂಡ ಪಡೆಯುವಂತಹ ದಿನ ಆಗಿರುತ್ತೆ. ಮತ್ತು ಆದಾಯಗಳು ಪ್ರಾಪ್ತರಾಗುವಂತಹದ್ದು, ಆದಾಯಗಳು ಕೂಡ ನೀವು ಪಡೆಯುವಂತಹದ್ದು ನೋಡ್ತೀರಾ. ಇನ್ನು ಸ್ವಲ್ಪ ಹಣಕಾಸಿನ ವಿಚಾರ ಒತ್ತಡ ಸಂದಿಗ್ಧವಾದ ಪರಿಸ್ಥಿತಿಗಳು ಮಧ್ಯಾಹ್ನದ ನಂತರ ಬರುವಂತಹದ್ದು. ಸ್ವಲ್ಪ ಖರ್ಚು ಜಾಸ್ತಿ ಆಗಿಬಿಟ್ಟು ದೂಡ ಆಗುವಂಥದ್ದು, ವೈಯಕ್ತಿಕವಾಗಿ ಮನೋಸ್ಥಿತಿ ಅದಲು ಬದಲಾಗುವಂಥದ್ದು. ಯಾಕಪ್ಪ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟೆ, ಇವತ್ತು ಅನಾವಶ್ಯಕವಾಗಿ ಖರ್ಚುಗಳು ಜಾಸ್ತಿ ಆಗೋಯಿತು ಅನ್ನುವಂತಹ ಒಂದು ಮನೋಸ್ಥಿತಿ ನೀವು ನೋಡುವಂತಹದ್ದು ಸಾಧ್ಯತೆ ಇರುತ್ತೆ. ಇನ್ನು 17ನೇ ತಾರೀಕು ಶುಕ್ರವಾರ ಬಹುಳ ಚತುರ್ಥಿ ತಿಥಿ ಇರ್ತಕ್ಕಂತಹದ್ದು. ಇವತ್ತು ಸಂಕಷ್ಟಹರ ಚತುರ್ಥಿ, ಹಾಗೆ ಮಹಾಗಣಪತಿ ಆರಾಧನೆ ಮಾಡಿ, ಹಾಗೆ ಮಹಾಗಣಪತಿಯ ದರ್ಶನ ಮಾಡಿ ಶುಭವಾದಂತಹ ಫಲವನ್ನು ಪಡಿತೀರಾ. ಅಲ್ಲದೆ ದೇವರಿಗೆ ಏನಾದರೂ ಸೇವೆ ಮಾಡಿಸಿದರೆ ಸಾಕು, ಇವತ್ತು ನಿಮ್ಮ ಕಷ್ಟಗಳ ಕಾರ್ಪಣ್ಯಗಳೆಲ್ಲ ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನು ಕಾವೂರು ಮಹಾಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಅದ್ಧೂರಿಯಾಗಿ ನಡೆಯುವಂತಹದ್ದಿದೆ. ಹಾಗಾಗಿ ಇವತ್ತು ಮಕಾ ನಕ್ಷತ್ರ ಹಗಲು 12:44 ಇದ್ದು ತದನಂತರ ಬುಬ್ಬ ನಕ್ಷತ್ರ ಪೂರ್ತಿ ದಿನ ಇರುತ್ತೆ. ಹಾಗೆ ಈ ನಕ್ಷತ್ರದ ಪ್ರಕಾರ ನಿಮ್ಮ ರಾಶಿಯವರಿಗೆ ಯಾವ ರೀತಿ ಪ್ರತಿಫಲಗಳಿರುತ್ತೆ ಅಂದರೆ ಸ್ವಲ್ಪ ಹಣಕಾಸಿನ ಅಭಿವೃದ್ಧಿದಾಯಕವಾದ ಫಲ, ವೈಯಕ್ತಿಕವಾದಂತಹ ಸಂತೃಪ್ತಿ ಕೊಡುವಂತಹದ್ದು. ಕೆಲವು ಯಾವುದೋ ಒಂದು ಹಣಕಾಸಿನ ವ್ಯವಹಾರ ಸೆಟ್ಲ್ಮೆಂಟ್ ಆಗುತ್ತೆ, ಆ ಸೆಟ್ಲ್ಮೆಂಟ್ ಆಗಿರ್ತಕ್ಕಂತಹ ದುಡ್ಡು ವ್ಯವಹಾರ ನಮಗೆ ಸಂತೃಪ್ತಿ ಕೊಡುವಂತಹ ಮನೋಸ್ಥಿತಿ ಸಿಗತ್ತೆ. ಇನ್ನು ಮಧ್ಯಾಹ್ನದ ನಂತರ ಸ್ವಲ್ಪ ಪ್ರಯತ್ನದಲ್ಲಿ ಪರಾಕ್ರಮದಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ವಿಶೇಷವಾಗಿ ದುಡ್ಡು ಕಾಸು ವಹಿವಾಟು ಮಾಡುವಂತಹದ್ದು, ಯಾವುದೋ ಒಂದು ಕೆಲಸ ಕಾರ್ಯ ನಿಮಿತ್ತ ದಂಪತಿಗಳು ಡಿಸ್ಕಸ್ ಮಾಡುವಂತಹದ್ದು, ನಿರ್ಣಯಗಳು ತಗೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಭಾತೃಸ್ಥಾನದಲ್ಲಿ ಭಾತೃಕಾರಕರಲ್ಲಿ ವಿಶೇಷವಾದಂತಹ ಧನಪ್ರಾಪ್ತಿ ಯೋಗ ಕಾರ್ಯಕ್ರಮಗಳು ನೆರವೇರುವಂತಹ ಮನೋಸ್ಥಿತಿಗಳು ನಿಮಗೆ ಬೆಳವಣಿಗೆಗಳು ಇವತ್ತಿನ ದಿನ ಕಂಡುಬರುತ್ತೆ. ಇನ್ನು 18ನೇ ತಾರೀಕು ಶನಿವಾರ ಬಹುಳ ಪಂಚಮಿ ತಿಥಿ ಇರ್ತಕ್ಕಂತಹದ್ದು. ಶ್ರೀ ತ್ಯಾಗರಾಜ ಆರಾಧನೆ, ಹೊಸೂರು ಚಂದ್ರ ಚೂಡೇಶ್ವರ ಪಲ್ಲಕ್ಕಿ, ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ಇವತ್ತು ನೆರವೇರುತ್ತೆ. ಇವತ್ತಿನ ದಿನ ಕುಬ್ಬ ನಕ್ಷತ್ರ ಹಗಲು 2:52 ಇರುತ್ತೆ. ತದನಂತರ ಉತ್ತರ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಈ ನಕ್ಷತ್ರಗಳ ಬಲಗಳ ಪ್ರಕಾರ ನಿಮಗೆ ಯಾವ ರೀತಿ ಇರುತ್ತೆ ಸಿಂಹರಾಶಿಯವರಿಗೆ 18ನೇ ತಾರೀಕು ಶನಿವಾರ ಅಂತಂದರೆ ನೋಡಿ, ನಿಮ್ಮ ಪ್ರಯತ್ನದಾಯಕ ಕಾರ್ಯಕ್ರಮಗಳು, ಕೆಲಸದಲ್ಲಿ ಕ್ರಿಯೆಯಲ್ಲಿ ಅಭಿವೃದ್ಧಿಯಾದಂತಹ ಸಂತೃಪ್ತಿ ಸಿಗುತ್ತೆ. ವಿಶೇಷವಾಗಿ ದಂಪತಿಗಳಿಗೆ ಸ್ವಲ್ಪ ಅಂದರೆ ಉಡುಗೊರೆಗಳು ಬರುವಂತಹದ್ದಾಗಿರ್ಬೋದು, ಯಾವುದೋ ಒಂದು ವಸ್ತು ಬರುವಂತಹದ್ದಾಗಿರ್ಬೋದು, ಅಥವಾ ಗೋಲ್ಡ್ ತಗೊಳ್ಳುವಂತಹದ್ದಾಗಿರ್ಬೋದು, ನೀವು ಇಷ್ಟಪಟ್ಟಂತಹ ವಸ್ತುಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅನುಕೂಲತೆ, ನೀವು ಒಂದು ಪಡೆಯುವಂತಹ ಅನುಕೂಲತೆ ದಂಪತಿಗಳಿಗೆ ಲಭಿಸುತ್ತೆ. ಮತ್ತು ಕಾರ್ಯಕ್ರಮಗಳು ಒಳ್ಳೆಯ ರೀತಿ ಆಗುತ್ತೆ. ಪೂರ್ವ ಪುಣ್ಯ ಬಲದಿಂದ ಹಿಂದಿನ ಜನ್ಮದ ಪೂರ್ವ ಪುಣ್ಯ ಬಲ ಅಂತೇಳಿ ಹೇಳ್ತೀವಿ. ಅಂತಹ ರೀತಿ ವೈಯಕ್ತಿಕವಾದಂತಹ ಸ್ಟ್ರೆಂತು, ಬಲ, ತೇಜಸ್ಸು ಇವತ್ತಿನ ದಿನ ನೀವು ನೋಡ್ತೀರಾ. ನೋಡಿ, ನಿಮ್ಗೆ ಯಾವುದೋ ಒಂದು ರೀತಿಯ ಪುಣ್ಯಬಲ ಅಂತೇಳಿ ಹೇಳ್ಬೋದು. ಮಧ್ಯಾಹ್ನದಿಂದ ಆಚೆ
ತುಂಬ ಉತ್ತಮವಾದಂತಹ ಫಲ ಸಿಗುವಂತಹದ್ದು ನಿಮ್ಮದಾಗಿರುತ್ತೆ. ಹಾಗಾಗಿ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ. ಇವತ್ತು ಸೂರ್ಯನ ಬಲ ಬಹು ಉತ್ತಮವಾಗಿದೆ. ಯಾವುದೇ ಕೆಲಸ ಕೈ ಹಾಕಿ ಅದು ನಿಮ್ಮ ಅದೃಷ್ಟದ ಪುಣ್ಯ ಅಂತಲೇ ಹೇಳ್ಬೋದು. ಅಂತಹ ಪ್ರತಿಫಲ ಇವತ್ತು ನೀವು ನೋಡ್ತೀರಾ. ಒಟ್ಟಾರೆಯಾಗಿ 8 ದಿನಗಳು ಸಹ ಸಿಂಹರಾಶಿಯವರಿಗೆ ಹೆಚ್ಚಿನ ಸ್ಥಿತಿಯಲ್ಲಿ ಫಲಾಫಲಗಳು ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ವೈಪರೀತ್ಯ ಇರ್ತಕ್ಕಂತಹ ಒಂದು ತೊಂದರೆಗಳಿಗೆ ನೀವು ಸ್ವಲ್ಪ ಗ್ರಹ ಶಾಂತಿ ಆಗಲಿ, ದೇವರ ದರ್ಶನ ಪೂಜೆಗಳು ಮಾಡ್ಕೊಳ್ಳೋದ್ರೆ ಉತ್ತಮ ಫಲ ಸಿಗುತ್ತೆ. ನಿಮಗೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮೊದಲಿಗೆ ದಿನಾಂಕ 12 ಜನವರಿ 2025, ಈ ದಿನಾಂಕದಿಂದ 18ನೇ ತಾರೀಕು ಜನವರಿ 2025, ಈ 8 ದಿನಗಳ ಕಾಲ ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂತಹದ್ದನ್ನು ನಾವು ನೋಡೋಣ. ನೋಡಿ, 12 ಭಾನುವಾರ ಶುಕ್ಲ ಚತುರ್ದಶಿ ತಿಥಿ ಇರ್ತಕ್ಕಂತಹದ್ದು, ಕುಮಾರವ್ಯಾಸ ಜಯಂತಿ, ಶಾಕಂಬರಿ ವ್ರತ, ಶಿವನ ಸಮುದ್ರ ರಥೋತ್ಸವ ಕಾರ್ಯಕ್ರಮಗಳು, ರಾಷ್ಟ್ರೀಯ ಯುವ ದಿನ ಆಚರಣೆ, ಈ ಕಾರ್ಯಕ್ರಮಗಳು ವಿಶೇಷವಾಗಿ ಇವತ್ತಿನ ದಿನ ಇರುತ್ತೆ. ಮೃಗಶಿರ ನಕ್ಷತ್ರ ಹಗಲು 11 ಗಂಟೆ 24 ನಿಮಿಷವರೆಗೂ ಇದ್ದು, ತದನಂತರ ಆರಿದ್ರ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನೋಡಿ, ಇವತ್ತಿನ ದಿನ ನಿಮ್ಮ ರಾಶಿಯವರಿಗೆ 12ನೇ ತಾರೀಕು ಭಾನುವಾರ ಕನ್ಯಾ ರಾಶಿಯವರಿಗೆ ಹೆಂಗಿರುತ್ತೆ ಅಂತ ನೋಡಿದ್ರೆ, ಜ್ಯೋತಿಷ್ಯ ಪ್ರಕಾರ ನಿಮ್ಮ ವಿಶೇಷವಾಗಿ ಭಾತೃಸ್ಥಾನಗಳಲ್ಲಿ ಮತ್ತು ನಿಮ್ಮ ಸ್ವಯಂಕೃತ ಕಷ್ಟ ನಷ್ಟಗಳು, ಅಪರಾಧಗಳು, ಇಂಥ ವಿಚಾರದಲ್ಲಿ ಭಾತೃಕಾರಕರಲ್ಲಿ ಆದಾಯ ವಿಚಾರ ಮತ್ತು ವೃತ್ತಿ ವಿಚಾರವಾಗಿ ಸ್ವಲ್ಪ ವೈಪರೀತ್ಯಗಳಾಗುವಂಥದ್ದು, ಸ್ವಲ್ಪ ಕಸಿವಿಸಿ ಆಗುವಂತಹದ್ದು, ತೊಂದರೆಗಳು ಬರುವಂತಹದ್ದು ಅಣ್ಣ ತಮ್ಮಂದರ ಮಧ್ಯೆ ಆಗಲಿ ಅಥವಾ ಅಕ್ಕ ತಂಗಿಯರ ಮಧ್ಯೆ ಆಗಲಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಮಧ್ಯಾಹ್ನದ ನಂತರ ದಂಪತಿಗಳಿಗೆ ಸ್ವಲ್ಪ ಅನವಶ್ಯಕವಾದಂತಹ ಯಾವುದೋ ಒಂದು ಕಾರ್ಯಕ್ರಮಕ್ಕೋಸ್ಕರ, ಅದು ನಿಮಗೆ ಇಷ್ಟ ಇಲ್ಲದೇ ಇರತಕ್ಕಂತಹ ಒಂದು ಅಶುಭ ಸೂಚಕ ಕೆಲಸ ಕಾರ್ಯಗಳು ಅಂತಲೇ ಹೇಳ್ಬೋದು, ಆ ಒಂದು ಕಾರ್ಯಕ್ರಮಗಳಿಗೋಸ್ಕರ ಹೊರಡುವಂತಹ ಪ್ರಯತ್ನ ದಿಢೀರಂತ. ಸೊ ಆ ವಿಚಾರವಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದು ಆಲಸ್ಯ ಆಗುವಂಥ ಸಾಧ್ಯತೆ ದಂಪತಿಗಳಿಗೆ ಹೆಚ್ಚಾಗಿ ಬರುವಂತಹದ್ದು ಇದೆ. ಹಾಗೆ ಸ್ವಲ್ಪ ವೈಪರೀತ್ಯವಾದಂತಹ ದಿನ ಇವತ್ತು ಆಗಿದೆ. ಹಾಗಾಗಿ ಕುಜನಿಗೆ 9 ತುಪ್ಪದ ದೀಪಗಳನ್ನು ನೀವು ಬೆಳಗಿಸಿದ್ರೆ, ಅಂದರೆ ಕುಜಗ್ರಹಕ್ಕೆ ನಿಮ್ಮ ಮನೆಯಲ್ಲೇ ನೀವು ತೊಗರಿ ಧಾನ್ಯದ ಮೇಲೆ 9 ತುಪ್ಪದ ದೀಪಗಳನ್ನು ಬೆಳಗಿಸಿ ಸೂಫಲ ನೋಡ್ತೀರಾ. ಮತ್ತು ಶಕ್ತಿ ಮಾತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಅಶುಭ ಸೂಚಕ ಒಂದು ವಿಷಯಗಳು ನೀವು ಕೇಳುವಂಥದ್ದು ಇರೋದಿಲ್ಲ. ಅದೇ ರೀತಿ 13ನೇ ತಾರೀಕು ಸೋಮವಾರ ನೋಡಿದ್ರೆ ಹುಣ್ಣಿಮೆ. ಇವತ್ತಿನ ದಿನ ಬನಶಂಕರಿ ವ್ರತ ಇರ್ತಕ್ಕಂತಹದ್ದು, ಭೋಗಿ ಹಬ್ಬ ಇರ್ತಕ್ಕಂತಹದ್ದು, ಉಡುಪಿ ಸುವರ್ಣೋಚ್ಚ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಇವತ್ತು ಆರಿದ್ರ ನಕ್ಷತ್ರ ಹಗಲು 10:40 ಬೆಳಗ್ಗೆ ಇರುತ್ತೆ. ತದನಂತರ ಪುನರ್ವಸು ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ಆಲಸ್ಯಕರವಾದಂತಹ ಮನೋಸ್ಥಿತಿ, ಏನೋ ಒಂಥರ ಲೇಜಿನೆಸ್ ಇರುತ್ತೆ, ವ್ಯತ್ಯಯ ವೈಪರೀತ್ಯಗಳು ಕಾಣಿಸುವಂಥದ್ದು. ಮತ್ತು ಮಧ್ಯಾಹ್ನದ ನಂತರ ಮನೆ ಕಡೆ ದಂಪತಿಗಳಿಗೆ ವಿಶೇಷವಾಗಿ ಭಾಗ್ಯವನ್ನು ಪಡೆಯುವಂತಹದ್ದು. ನೋಡಿ, ನಿಮ್ಮ ಕುಟುಂಬಕ್ಕೆ ನಿಮ್ಗೆ ಗೊತ್ತೇ ಆಗಿರಲ್ಲ, ಯಾರೋ ಗಿಫ್ಟ್ ತಂದು ಕೊಡುವಂತಹದ್ದು, ಯಾವುದೋ ಒಂದು ಆಧಾರವಾಗಿ ನಿಮಗೆ ಬಂದು ಸೇರುವಂತಹದ್ದು ವಸ್ತು ಆಗಿರ್ಬೋದು, ಅಥವಾ ದುಡ್ಡು ಕಾಸು ವ್ಯವಹಾರ ಆಗಿರ್ಬೋದು, ಯಾವುದೊಂದು ಶುಭವಾದಂತಹ ಪ್ರತಿಫಲ ಆಗಿರ್ಬೋದು. ನೋಡಿ, ಬೆಳಗ್ಗೆ ಅಷ್ಟೊಂದು ಚೆನ್ನಾಗಿಲ್ಲ, ಅಶುಭ ಸೂಚಕವಾದಂತಹ ಮನಸ್ಥಿತಿ. ಮಧ್ಯಾಹ್ನದ ನಂತರ ತುಂಬ ಶ್ರೇಷ್ಠವಾದಂತಹ ಪ್ರತಿಫಲಗಳು, ಅನುಕೂಲಗಳು ಲಭಿಸುತ್ತೆ. ವಿಶೇಷವಾಗಿ ಕೆಲಸ ಕಾರ್ಯ ನಿಮಿತ್ತ, ವೃತ್ತಿ ನಿಮಿತ್ತ ಬದಲಾವಣೆ ಆಗುವಂತಹದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹದ್ದು ಇವತ್ತಿನ ದಿನ ನೋಡ್ತೀರಾ. ಇನ್ನು 14 ಮಂಗಳವಾರ ಬಹುಳ ಪಾಡ್ಯಮಿ ತಿಥಿ ಇರ್ತಕ್ಕಂತಹದ್ದು. ನೋಡಿ, ಬಹುಳ ಪಾಡ್ಯಮಿ ಮಕರ ಸಂಕ್ರಾಂತಿ ಹಬ್ಬ. ಹಾಗಾಗಿ ಕನ್ಯಾ ರಾಶಿಯವರು ನೀವೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಸಂತೋಷದಿಂದ ಆಚರಿಸಿ ತುಂಬ ಶುಭ ಫಲವನ್ನು ಸಂಕ್ರಾಂತಿ ದಿವಸ ಸೂರ್ಯನ ಒಂದು ಬಲ ನಿಮಗೆ ಪರಿಪೂರ್ಣವಾಗಿ ಲಭಿಸುತ್ತೆ. ಇನ್ನು ಇವತ್ತು ಉತ್ತರಾಯಣ ಪುಣ್ಯಕಾಲ ಮತ್ತು ಧನುರ್ಮಾಸ ಪೂಜಾ ಸಮಾಪ್ತಿ ಕೂಡ ಆಗುವಂತಹದ್ದು ಇವತ್ತಿರುತ್ತೆ. ಇನ್ನು ಇವತ್ತು ಪುನರ್ವಸು ನಕ್ಷತ್ರ ಹಗಲು 10:17 ಇರುತ್ತೆ. ತದನಂತರ ಪುಷ್ಯ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ನೋಡಿ, ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಸ್ವಸ್ಥಾನದಲ್ಲಿ ಮನೆ ಕಡೆ ದಂಪತಿಗಳಿಗೆ ಭಾಗ್ಯ ಪ್ರಯತ್ನದ ಅನುಕೂಲಗಳು ಲಭಿಸುತ್ತೆ. ಅಂದುಕೊಂಡಿದ್ದೆಲ್ಲ ಜಯಿಸುವಂತಹದ್ದಿದೆ. ಮಧ್ಯಾಹ್ನದ ನಂತರ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಸುಖ ಹೊಂದುವಂತಹ ಯೋಗ ಪ್ರಾಪ್ತಿ,
ಲಾಭದಾಯಕಗಳನ್ನ ಪಡೆಯುವಂತಹದ್ದು. ನೋಡಿ, ನಿಮ್ಮ ರಾಶಿಯವರಿಗೆಲ್ಲ ಸ್ವಲ್ಪ ಆದಾಯಗಳು ಬರುವಂತಹದ್ದು ಲಾಭದಾಯಕವಾಗಿರುತ್ತೆ. ಹಾಗಾಗಿ ಏನೆಲ್ಲ ನೀವು ಅಪೇಕ್ಷೆ ಪಡ್ತೀರಾ, ಇಷ್ಟಪಡ್ತೀರಾ ಅಂತಹ ವಿಚಾರಗಳು ಸ್ವಲ್ಪ ಶುಭಪ್ರದವಾಗಿ ನೆರವೇರುವಂತಹ ಸ್ಥಿತಿ ನಿಮ್ಮದಾಗಿರುತ್ತೆ. ಇನ್ನು ಬುಧವಾರ 15ನೇ ತಾರೀಕು ಬಹಳ ದ್ವಿತೀಯ ತಿಥಿ ಇರ್ತಕ್ಕಂತಹದ್ದು. ಬಿಳಿಗಿರಿ ರಂಗನಾಥ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ, ಸೇನಾ ದಿನಾಚರಣೆ ಆಚರಣೆ ಇರ್ತಕ್ಕಂತಹದ್ದು. ಇನ್ನು ಇವತ್ತು ಪುಷ್ಯ ನಕ್ಷತ್ರ ಹಗಲು 10:30ವರೆಗೂ ಇರುತ್ತೆ. ತದನಂತರ ಆಶ್ಲೇಷ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ಈ ನಕ್ಷತ್ರಗಳ ದಿನ ಜ್ಯೋತಿಷ್ಯ ಪ್ರಕಾರ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ಪೂರ್ವ ಪುಣ್ಯ ಫಲದಾಯಕವಾದಂತಹ ಸುಖಪ್ರಾಪ್ತಿ ಯೋಗ ಲಭಿಸುತ್ತೆ. ಇನ್ನು ವೈಯಕ್ತಿಕವಾಗಿ ನಿಮ್ಮ ದೃಢ ಸಂಕಲ್ಪಗಳು, ಮನೆ ಕಡೆ ಕೆಲಸದಲ್ಲಿ ಶ್ರೇಷ್ಠವಾದಂತಹ ಆದಾಯಗಳು ಬರುವಂತಹ ಅನುಕೂಲಗಳನ್ನು ನೀವು ನೋಡ್ತೀರಾ. ವಸ್ತು ವಾಹನಗಳನ್ನು ಪಡೆಯುವಂತಹ ಯೋಗ ನೀವು ನೋಡ್ತೀರಾ. ಹಾಗೆ ಸುಖಪ್ರದವಾಗಿದೆ, ತೊಂದರೆ ವೈಪರೀತ್ಯಗಳು ಇವತ್ತಿರೋದಿಲ್ಲ. ಇನ್ನು 16ನೇ ತಾರೀಕು ಗುರುವಾರ, ಇವತ್ತು ಬಹಳ ತೃತೀಯ ತಿಥಿ ಇರ್ತಕ್ಕಂತಹದ್ದು. ಹಾಗಾಗಿ ಉಡುಪಿ ಚೂರ್ಣೋತ್ಸವ ಕಾರ್ಯಕ್ರಮ, ಸಾಲಿಗ್ರಾಮ ರಥೋತ್ಸವ ಕಾರ್ಯಕ್ರಮ, ನೆಲಮಂಗಲ ಚನ್ನಕೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುವಂತಹದ್ದಿದೆ. ಇನ್ನು ಆಶ್ಲೇಷ ನಕ್ಷತ್ರ ಹಗಲು 11:16 ಇರ್ತಕ್ಕಂಥದ್ದು. ತದನಂತರ ಮಕಾ ನಕ್ಷತ್ರ ದಿನಪೂರ್ತಿ ಇರುತ್ತೆ. ನೋಡಿ, ಇವತ್ತು ದಿನ ಆಶ್ಲೇಷ ಮತ್ತು ಮಕಾ ನಕ್ಷತ್ರ ಇರ್ತಕ್ಕಂಥದ್ದು ವಿಶೇಷವಾಗಿ ನಾವು ನೋಡ್ತೀವಿ. ಹಾಗಾಗಿ ಇವತ್ತು ನಿಮಗೆ ಅನುಕೂಲ ಆಗುವಂತಹ ಒಂದು ಪ್ರತಿಫಲಗಳು, ಕುಟುಂಬದಲ್ಲಿ ಸಂತೋಷ ಸಿಗುತ್ತೆ, ನಿಮಗೆ ವೈಯಕ್ತಿಕವಾಗಿ ಸಂತೋಷ ಸಿಗುವಂತಹದ್ದು, ಕೆಲಸದಿಂದ ಅಭಿವೃದ್ಧಿ ಆಗುವಂತಹದ್ದು, ವಿವಿಧ ರೀತಿಯ ಕೆಲಸ ಕಾರ್ಯಗಳು ನಿಮ್ಮ ಮುಂದೆ ಬರುವಂತಹದ್ದು, ಆ ಕೆಲಸಗಳಲ್ಲಿ ನಿಮಗೆ ಪ್ರತಿಕೂಲವಾದಂತಹ ನಿಮಗೆ ಪರಿಣಾಮಗಳು ನಿಮಗೆ ಕಣ್ಣು ಕಾಣಿಸುವಂಥದ್ದು. ಅದರಿಂದ ನೀವು ಜಾಗೃತಿಯಿಂದ ವ್ಯವಹರಿಸಿದರೆ ಅದರಿಂದ ಪ್ರತಿಫಲ ಉತ್ತಮವಾಗಿರುತ್ತೆ. ನೋಡಿ, ಕೆಲಸ ಕಾರ್ಯಗಳಿಂದ ಮನೆ ಕಡೆ ಶ್ರೇಷ್ಠವಾದಂತಹ ಪ್ರತಿಫಲ ಬದಲಾವಣೆ ಆಗುವಂತಹ ಸ್ಥಿತಿ ಇವತ್ತು ನಿಮ್ಮದಾಗಿರುತ್ತೆ. ವೈಯಕ್ತಿಕವಾಗಿ ಒಳ್ಳೆಯ ರೀತಿಯ ಒಂದು ಬುದ್ಧಿ ಜ್ಞಾನ, ನಿಮ್ಮ ಒಂದು ಸ್ವಬುದ್ಧಿಯಿಂದ ಮಾಡುವಂಥ ಕೆಲಸಗಳು ಜಾಸ್ತಿ ಪ್ರತಿಕೂಲವಾಗಿದೆ. ಜೊತೆಗೆ ಮಧ್ಯಾಹ್ನದ ನಂತರ ಸ್ವಲ್ಪ ಆದಾಯಗಳು ಮತ್ತು ಖರ್ಚುಗಳ ವಿಚಾರ, ಒಂದು ಕಡೆ ಆದಾಯ ಬರುತ್ತೆ, ಅಷ್ಟೇ ಪ್ರಮಾಣದಲ್ಲಿ ಖರ್ಚಿರುತ್ತೆ. ಹಾಗೆ ಎರಡೂ ಸಮಾನವಾಗಿರೋದ್ರಿಂದ ವೈಯಕ್ತಿಕ ಸ್ವಲ್ಪ ದುಡುಕ್ತೀರಾ, ಯಾವುದೋ ಒತ್ತಡಕ್ಕೆ ಸಿಕ್ಕಾಕೊತೀರಾ. ಅಯ್ಯೋ ಏನಪ್ಪ ಇಷ್ಟು ದುಡ್ಡು ಬಂತು, ಇಷ್ಟು ಖರ್ಚಾಗೋಯಿತು ಅಂತ ಒತ್ತಡಕ್ಕೆ ಸಿಲುಕಾಕೊಳ್ಳುವಂತಹ ಸ್ಥಿತಿ ಕೂಡ ಇರುತ್ತೆ. ಅದಕ್ಕೋಸ್ಕರ ನೀವು ಇವತ್ತು ಗಣಪತಿಯ ದರ್ಶನ ಮಾಡಿ, ಗಣಪತಿ ದರ್ಶನ ಮಾಡಿ ಅಲ್ಲಿ ನೀವು ಅಕ್ಕಿ ಧಾನ್ಯವನ್ನು ದಾನ ಮಾಡೋದರಿಂದ ಗಣಪತಿಯ ಅನುಗ್ರಹದಿಂದ ಸರ್ಪದೋಷ ನಿಮಗೆ ತೊಲಗುವಂತಹದ್ದು, ವೈಯಕ್ತಿಕವಾಗಿ ಒತ್ತಡಗಳ ನಿವಾರಣೆಯಾಗುವಂತಹದ್ದು ನೋಡ್ತೀರಾ. ಇನ್ನು 17ನೇ ತಾರೀಕು ಶುಕ್ರವಾರ ಬಹುಳ ಚತುರ್ಥಿ ಇರ್ತಕ್ಕಂತಹದ್ದು. ಹಾಗಾಗಿ ಸಂಕಷ್ಟಹರ ಚತುರ್ಥಿ, ಮಹಾಗಣಪತಿಗೆ ವಿಶೇಷವಾಗಿ ಪೂಜಾ ಅಲಂಕಾರಗಳು ನಡೆಯುವಂತಹದ್ದು. ಹಾಗೆ ಇವತ್ತು ಯಾವುದಾದ್ರೂ ವಿಶೇಷವಾಗಿ ಪೂಜಾ ಸೇವೆ ಮಾಡಿಸಿ, ಶ್ರೇಷ್ಠವಾದ ಗಣಪತಿ ಅನುಗ್ರಹ ಸಿಗುತ್ತೆ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಸಿದ್ಧಿಸುವಂಥ ಅನುಕೂಲ ಆಗುವಂತಹದ್ದು. ಇನ್ನು ಕಾವೂರು ಮಹಾಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕೂಡ ಇವತ್ತಿರುವಂತಹದ್ದು. ಇವತ್ತು ಮಕಾ ನಕ್ಷತ್ರ ಹಗಲು 12:44 ಇದ್ದು ತದನಂತರ ಹುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ಪ್ರಕಾರ ವೈಯಕ್ತಿಕವಾಗಿ ಒತ್ತಡ, ಸಂದಿಗ್ಧವಾದ ಮನೋಸ್ಥಿತಿ ನಿಮ್ಮದಾಗಿರುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಭಾಗ್ಯ ಪ್ರಯತ್ನಗಳು, ದುಡ್ಡು ಕಾಸು ವಿಚಾರ, ಸ್ನೇಹಿತರ ಜೊತೆಗೆ ಸಹಯೋಗದಿಂದ ಡಿಸ್ಕಸ್ ಮಾಡುವಂತಹದ್ದು, ಏನು ಮಾಡೋಣ, ಹೆಂಗೆ ಮಾಡೋಣ, ಎತ್ತ ಅಂತೇಳ್ಬಿಟ್ಟು ಈ ಥರ ಎಲ್ಲ ಇಷ್ಟು ಭಾಗ್ಯಗಳು ಸಿಕ್ಕಿದೆ, ಇಷ್ಟು ದುಡ್ಡಿದೆ, ಏನು ಮಾಡುವಂತಹ ಕೆಲಸಗಳಿದೆ ಅಂತ ಸ್ನೇಹಿತರ ಜೊತೆ ಸಹಯೋಗ ಆಗಿ ನಿರ್ಣಯಗಳು ತಗೊಳ್ಳುವಂತಹದ್ದಿರುತ್ತೆ. ಇನ್ನು ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಸಹಜವಾಗಿ ಇವತ್ತು ಸ್ವಲ್ಪ ನೋಡುವಂತಹದ್ದಿರುತ್ತೆ. ಇನ್ನು 18ನೇ ತಾರೀಕು ಶನಿವಾರ, ಇವತ್ತಿನ ದಿನ ಬಹುಳ ಪಂಚಮಿ ತಿಥಿ ಇರ್ತಕ್ಕಂತಹದ್ದು. ನೋಡಿ, ಶ್ರೀ ತ್ಯಾಗರಾಜ ಆರಾಧನೆ, ಹೊಸೂರು ಚಂದ್ರ ಷೋಡೇಶ್ವರ ಪಲ್ಲಕ್ಕಿ ಇರ್ತಕ್ಕಂಥದ್ದು, ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ಇವತ್ತೇ ಇರ್ತದೆ. ಹಾಗಾಗಿ ಇವತ್ತಿನ ದಿನ ಹುಬ್ಬ ನಕ್ಷತ್ರ ಹಗಲು 2:52 ಇರುತ್ತೆ. ತದನಂತರ ಉತ್ತರ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಹಾಗಾಗಿ ಎರಡು ನಕ್ಷತ್ರಗಳ ಪ್ರಕಾರ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಭಾಗ್ಯ, ಹಣಕಾಸು, ಸುಖ, ನೆಮ್ಮದಿ, ಮಿತ್ರರಿಂದ ಸೌಖ್ಯ ಇವೆಲ್ಲವೂ ಕೂಡ ನಿಮ್ಮದಾಗಿರುತ್ತೆ. ಸಂಪತ್ತು ವೃದ್ಧಿ ಆಗುತ್ತೆ, ಸ್ವಲ್ಪ ಧನಪ್ರಾಪ್ತಿ ಯೋಗ ಅನುಕೂಲ ಆಗುತ್ತೆ. ಅಷ್ಟೇ ಪ್ರಮಾಣದ ಒಳ್ಳೆಯ ರೀತಿಯ ಖರ್ಚುಗಳು ಬರುವಂತಹದ್ದು ಕೂಡ ಇವತ್ತು ಯಾವುದೋ ಕೆಲಸ ಕಾರ್ಯ ನಿಮಿತ್ತ ಖರ್ಚು ಮಾಡುವಂತಹದ್ದು ನಿಮ್ಮದಾಗತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಮನೆಯ ವಿಚಾರವಾಗಿ, ಕುಟುಂಬ ವಿಚಾರವಾಗಿ ಖರ್ಚುಗಳು ಮಾಡಿ
ಅದನ್ನು ಸಮರ್ಪಕವಾಗಿ ನಿವಾರಣೆ ಮಾಡ್ಕೊಳ್ಳುವಂಥದ್ದು. ಯಾವುದೋ ಸಾಲ ಬಾಧೆ ಇರುತ್ತೆ, ಯಾವುದೋ ಕಮಿಟ್ಮೆಂಟ್ ಇರುತ್ತೆ, ಅವೆಲ್ಲ ಕಟ್ಟಿಬಿಟ್ಟಿದ್ದೀವಿ ಇನ್ನೇನು ಬಿಡುವಂಥ ನಿಟ್ಟುಸಿರು ಬಿಡುವಂತಹ ಒಂದು ಒಳಿತು ಇವತ್ತಿನಿಂದ ಕೂಡ ನೋಡ್ತೀರಾ. ಒಟ್ಟಾರೆಯಾಗಿ 8 ದಿನಗಳಲ್ಲಿ ಕೂಡ ಪ್ರತಿದಿನ ನೀವು ಆಯಾ ದಿನದ ಒಂದು ವಿಶ್ಲೇಷಣೆಯನ್ನು ಜ್ಯೋತಿಷ್ಯನ ಗಮನಿಸಿ ಏನಾದರೂ ವೈಪರೀತ್ಯ ಪರಿಹಾರಗಳಿದ್ದರೆ ಪರಿಹರಿಸ್ಕೊಳ್ಳಿ ಅಂತೇಳಿ ಹೇಳ್ತಾ, ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಧನಕನಕ ವಸ್ತು ವಾಹನಗಳೆಲ್ಲವೂ ಕೂಡ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭವಾಗಲಿ. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ದಿನಾಂಕ 12 ಜನವರಿ 2025ರಿಂದ ದಿನಾಂಕ 18 ಜನವರಿ 2025ರವರೆಗೂ ಈ 8 ದಿನಗಳ ಕಾಲ ತುಲಾರಾಶಿಯವರಿಗೆ ಯಾವ ರೀತಿಯ ಫಲಗಳು ಪ್ರತಿದಿನ ಬದಲಾವಣೆ ಇರುತ್ತೆ ಅನ್ನೋದನ್ನು ನೋಡೋಣ. ನೋಡಿ, ದಿನಾಂಕ 12 ಭಾನುವಾರ ಶುಕ್ಲ ಚತುರ್ದಶಿ ತಿಥಿ ಇರ್ತಕ್ಕಂಥದ್ದು, ಕುಮಾರವ್ಯಾಸ ಜಯಂತಿ ಕಾರ್ಯಕ್ರಮ, ಶಾಕಾಂಬರಿ ವ್ರತ, ಶಿವನ ಸಮುದ್ರ ರಥೋತ್ಸವ, ರಾಷ್ಟ್ರೀಯ ಯುವ ದಿನ ಆಚರಣೆ ಇರ್ತಕ್ಕಂಥದ್ದು. ಇವತ್ತಿನ ದಿನದ ನಕ್ಷತ್ರಗಳು ವೃಕ್ಷ ನಕ್ಷತ್ರ ಹಗಲು 11:24 ಇದ್ದು, ತದನಂತರ ಆರಿದ್ದ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ನೋಡಿ, ಇವತ್ತಿನ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ. ವಿಶೇಷವಾಗಿ ಸ್ವಲ್ಪ ದುಡ್ಡು ಕಾಸು ಸಂಪಾದನೆ ಮಾಡಬೇಕು ಅನ್ನುವಂತಹದ್ದು, ದಂಪತಿಗಳಿಗೆ ಸಂತೃಪ್ತಿ ಕೊಡುವಂತಹದ್ದು, ಕೆಲಸದಲ್ಲಿ ವಿಶೇಷವಾಗಿ ಬಲ ಬರುವಂತಹದ್ದು, ಈ 3 ವಿಷಯಗಳಲ್ಲಿ ತುಲಾರಾಶಿಯವರು ಬೆಳಗಿನ ಜಾವ ಪ್ರತಿಫಲನ ನೋಡ್ತಾರೆ. ಇನ್ನು ಸಂಜೆ ಸಮಯದಲ್ಲಿ ಮಧ್ಯಾಹ್ನದಿಂದ ಆಚೆಗೆ ಸ್ನೇಹಿತರ ಜೊತೆ ಅನವಶ್ಯಕವಾದ ಸುತ್ತಾಟ, ತಿರುಗಾಟ, ಆಲಸ್ಯಕರವಾದಂತಹ ಮನೋಸ್ಥಿತಿ, ಸ್ವಲ್ಪ ಅಲದಾಟದಿಂದ ಸಮಯ ವ್ಯರ್ಥ, ದುಡ್ಡು ಧನವ್ಯಯ ಇವೆಲ್ಲ ಕೂಡ ಆಗುತ್ತೆ. ವಿಶೇಷವಾಗಿ ಭಾಗ್ಯ ಪ್ರಯತ್ನಗಳಿಗೋಸ್ಕರ ನೀವೇನೋ ಒಂದು ಪಡಿಬೇಕು ಅನ್ನುವಂತಹ ವಿಚಾರಗಳಿಗೋಸ್ಕರ ಸುತ್ತಾಟ ಮಾಡುವಂಥದ್ದು ಸ್ನೇಹಿತರ ಜೊತೆ ಆಗುತ್ತೆ. ಆ ಸುತ್ತಾಟದಿಂದ ಸ್ವಲ್ಪ ಸ್ನೇಹಿತರಲ್ಲಿ ಸ್ವಲ್ಪ ಆಲಸ್ಯ ಉಂಟಾಗೋದು ಮತ್ತು ಅಸಮಂಜಸವಾದಂಥ ಮನೋಸ್ಥಿತಿ ಕೂಡ ಉಂಟಾಗುತ್ತೆ. ಹಾಗಾಗಿ ನೀವು ಇವತ್ತು ಮಧ್ಯಾಹ್ನದ ನಂತರ ಶಕ್ತಿ ಮಾತಾ ದರ್ಶನ ಮಾಡಿ ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ. ಇನ್ನು ದಿನಾಂಕ 13 ಸೋಮವಾರ ಇವತ್ತು ಹುಣ್ಣಿಮೆ ದಿನ, ಬನಶಂಕರಿ ವ್ರತ, ಭೋಗಿ ಹಬ್ಬ, ಉಡುಪಿ ಸುವರ್ಣೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆಯುತ್ತೆ. ಇವತ್ತಿನ ದಿನದಲ್ಲಿ ಆರಿದ್ರ ನಕ್ಷತ್ರ ಹಗಲು 10:40 ಇರುತ್ತೆ. ತದನಂತರ ಪುನರ್ವಸು ನಕ್ಷತ್ರ ಪ್ರಾರಂಭ ಆಗುವಂತೂ ದಿನ ಪೂರ್ತಿ ಇರ್ತಕ್ಕಂತಹದ್ದು. ಇವತ್ತಿನ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸುಖಪ್ರಾಪ್ತಿ ಯೋಗದಲ್ಲಿ ಸ್ವಲ್ಪ ಅಸಂತೃಪ್ತಿಕರವಾಗಿರುತ್ತೆ. ಏನೇನೋ ಸುಖಗಳು ಪಡೆಯಬೇಕು ಅಂತ ಹೋಗ್ತೀರಾ, ಅವೆಲ್ಲವೂ ಕೂಡ ವೈಪರೀತ್ಯ ಆಗುತ್ತೆ, ಆರೋಗ್ಯ ಕೆಡುವಂತಹ ಸ್ಥಿತಿ ಬರುತ್ತೆ. ಅನವಶ್ಯವಾಗಿ ಅಲರ್ಜಿ ಆಗುವಂತಹದ್ದು, ತಲೆನೋವು ಬರುವಂತಹದ್ದು, ಈ ಥರ ವೈಪರೀತ್ಯಗಳಿಗೆ ಸಿಕ್ಕಾಕೊಳ್ಳುವಂತಹದ್ದು ನೋಡ್ತೀರಾ. ಇನ್ನು ಮಧ್ಯಾಹ್ನದ ನಂತರ ವಿಶೇಷವಾಗಿ ಭಾತೃಸ್ಥಾನದಲ್ಲಿ ಮತ್ತು ನಿಮ್ಮ ಮಿತ್ರಸ್ಥಾನದಲ್ಲಿ ವಿಶೇಷವಾಗಿ ಬಲಗಳು ಬರುವಂತಹದ್ದು, ಮತ್ತು ಸ್ವಲ್ಪ ಮಧ್ಯಾಹ್ನದ ನಂತರ ತಿಂಡಿ ತಿನಿಸುಗಳು ಇಂಥ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ವೈಪರೀತ್ಯಗಳಾಗೋ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಭಾಗ್ಯಗಳನ್ನು ಪಡೆಯೋಣ ಅನ್ನುವಂತಹ ವಿಚಾರಗಳಿಗೆ ಇವತ್ತು ಹೆಚ್ಚಾಗಿ ಕೈ ಹಾಕುವಂತಹ ಒಂದು ಮನೋಸ್ಥಿತಿಗಳು ಬರುತ್ತೆ. ಅಂತಹ ಕೆಲಸ ಕಾರ್ಯಗಳು ನಿಮ್ಮ ಗಮನಕ್ಕೆ ಬರುವಂತಹದ್ದು, ನಿಮ್ಮ ಒಂದು ಗೋಚಾರಕ್ಕೆ ಬರುವಂತಹದ್ದು ಇವತ್ತಿರುತ್ತೆ. ಇನ್ನು 14 ತಾರೀಕು ಮಂಗಳವಾರ ಇವತ್ತಿನ ದಿನ ಬಹುಳ ಪಾಡ್ಯಮಿ ತಿಥಿ ಇರ್ತಕ್ಕಂತಹದ್ದು. ನೋಡಿ, ಬಹುಳ ಪಾಡ್ಯಮಿ ಮಕರ ಸಂಕ್ರಾಂತಿ ಹಬ್ಬ, ಉತ್ತರಾಯಣ ಪುಣ್ಯಕಾಲ, ಧನುರ್ಮಾಸ ಪೂಜಾ ಸಮಾಪ್ತಿ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಮಕರ ಸಂಕ್ರಾಂತಿ ಇರ್ತಕ್ಕಂತಹದ್ದು ತುಂಬ ವಿಶೇಷ. ಹಾಗಾಗಿ ಈ ಹಬ್ಬದ ಆಚರಣೆ ಮಾಡಿ ಇವತ್ತು ಎಲ್ಲ ಶುಭ ಫಲನ ಪಡೀರಿ. ಇವತ್ತು ಪುನರ್ವಸು ನಕ್ಷತ್ರ ಆಗಲು 10:17 ಇರುತ್ತೆ. ತದನಂತರ ಪುಷ್ಯ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ಇವತ್ತಿನ ಫಲ ನಿಮಗೆ ವಿಶೇಷವಾಗಿ ಭಾತೃಸ್ಥಾನದಲ್ಲಿ ಏನೋ ಒಂದು ಪರಾಕ್ರಮ ಮಾಡೋದು, ಪ್ರಯತ್ನ ಮಾಡೋದು, ಏನೋ ಒಂದು ಕೆಲಸ ಕಾರ್ಯ ಮಾಡೋಣ ಅಂತ ಡಿಸ್ಕಸ್ ಮಾಡುವಂತಹದ್ದು, ಆ ವಿಚಾರದಲ್ಲಿ ಮುಂದುವರಿಸುವಂತಹ ಒಂದು ಸುಖ ಪ್ರಾಪ್ತಿಯನ್ನು ಪಡೆಯುವಂತಹ ಕೆಲಸಕ್ಕೆ ಕಠಿಣವಾಗಿ ಕೈ ಹಾಕ್ತೀರಾ, ಸ್ವಲ್ಪ ಅಷ್ಟ ನಷ್ಟ ಕಷ್ಟ ಆಗುವಂತಹ ಸಾಧ್ಯತೆ ಕಾಣಿಸುತ್ತೆ. ಇನ್ನು ಕುಟುಂಬದ ಕಡೆ ಮತ್ತು ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಪ್ರತಿಫಲ ಅನುಕೂಲಗಳು, ಶ್ರಮಕ್ಕೆ ತಕ್ಕಂಥ ಪ್ರತಿಫಲಗಳನ್ನು ನೋಡುವಂತಹದ್ದಿರುತ್ತೆ. ಇನ್ನು ವಿಶೇಷವಾಗಿ ವೃತ್ತಿಯಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಸಫಲತೆಗಳನ್ನು ನೋಡುವಂತಹ ದಿನ ಇವತ್ತು ನಿಮಗೆ ಕಂಡುಬರುತ್ತೆ. ಇನ್ನು 15ನೇ ತಾರೀಕು ಬುಧವಾರ ಇವತ್ತು ಬಹುಳ ದ್ವಿತೀಯ ತಿಥಿ ಇರ್ತಕ್ಕಂತಹದ್ದು. ಬಿಳಿಗಿರಿ ರಂಗನಾಥ ರಥೋತ್ಸವ ಕಾರ್ಯಕ್ರಮ, ಸೇನಾ ದಿನಾಚರಣೆ ಕೂಡ ಇರ್ತಕ್ಕಂತಹದ್ದು ಇವತ್ತಿನ ದಿನ ವಿಶೇಷ ಕಾರ್ಯಕ್ರಮಗಳು.
ಇವತ್ತು ಆಶ್ಲೇಷ ನಕ್ಷತ್ರ ಹಗಲು 11 ಗಂಟೆ 16 ನಿಮಿಷವರೆಗೆ ಇರುವುದು. ತದನಂತರ ಮಖಾ ನಕ್ಷತ್ರ ದಿನಪೂರ್ತಿ ನಡೆಯುತ್ತೆ. ನೋಡಿ, ಇವತ್ತು ಬೆಳಗ್ಗೆ ಸ್ವಲ್ಪ ಬಿಸ್ನೆಸ್ಸು ವ್ಯಾಪಾರ ಮಾಡುವಂಥವ್ರು, ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂತಹವರು, ಮತ್ತು ಯಾರು ವ್ಯವಸಾಯ ಮಾಡಿ ಫಸಲುಗಳನ್ನ ಪಡೀತಾ ಇರ್ತಾರೆ ಅಂತಹವರಿಗೆ ಒಂದು ರೀತಿಯ ಗುರುಬಲ ಅಂತೇಳಿ ಹೇಳ್ಬೋದು. ಮತ್ತು ಬುಧನ ಬಲ ಕೂಡ ಸಿಗುವಂತಹದ್ದು, ಫಸಲು ಬೆಳೆ ಸಿಗುವಂತಹದ್ದು, ಪ್ರಯತ್ನಕ್ಕೆ ತಕ್ಕಂಥ ಭಾಗ್ಯ, ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳು ಬರುವಂತಹದ್ದು ಕಾಣಿಸುತ್ತೆ. ಮಧ್ಯಾಹ್ನದ ನಂತರ ಸ್ವಲ್ಪ ಅನವಶ್ಯಕವಾದ ಖರ್ಚುಗಳಿಂದ ಯೋಚನೆ ಮಾಡುವಂತಹ ಸ್ಥಿತಿ, ಯಾಕೆಂದರೆ ಖರ್ಚು ಮಾಡಿದ ಮೇಲೆ ಯೋಚನೆಗಳು ಜಾಸ್ತಿ ಬರುತ್ತೆ. ಆ ರೀತಿ ವೈಪರೀತ್ಯ ಕಂಡುಬರುತ್ತೆ. ಮತ್ತು ವೃತ್ತಿ ಮತ್ತು ಆದಾಯ ವಿಚಾರಗಳು ಸಮ ಪ್ರಮಾಣದ ಪ್ರತಿಫಲಗಳು ಇವತ್ತು ಕಂಡುಬರುವಂತಹದ್ದು, ಶುಭ ನೋಡುವಂತಹದ್ದಿರುತ್ತೆ. ಇನ್ನು 17ನೇ ತಾರೀಕು ಶುಕ್ರವಾರ ಬಹುಳ ಚತುರ್ಥಿ ಇರ್ತಕ್ಕಂತಹದ್ದು. ಇವತ್ತು ಸಂಕಷ್ಟರ ಚತುರ್ಥಿ. ಹಾಗಾಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೆಂಪು ಹೂವಿನ ಸ್ತೋತ್ರ ಮಾಡಿಸ್ಕೊಳ್ಳಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇನ್ನು ಕಾವೂರು ಮಹಾಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಮಖಾ ನಕ್ಷತ್ರ ಹಗಲು 12 ಗಂಟೆ 44 ನಿಮಿಷದವರೆಗಿದ್ದು, ತದನಂತರ ಪುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. ನೋಡಿ, ಈ ಕಾರ್ಯಕ್ರಮಗಳು ಇವತ್ತು ಮಖಾ ನಕ್ಷತ್ರ ಇರೋದ್ರಿಂದ, ಪುಬ್ಬ ನಕ್ಷತ್ರ ಇರೋದ್ರಿಂದ ಸ್ವಲ್ಪ ಬೆಳಗ್ಗೆ ಒತ್ತಡಗಳಿಂದ ಕೂಡಿರ್ತಕ್ಕಂತಹದ್ದು, ದುಡ್ಡು ಕಾಸು ವಿಚಾರ ಆಗಿರುತ್ತೆ, ಖರ್ಚುಗಳ ವಿಚಾರ ಆಗಿರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಅನವಶ್ಯಕವಾಗಿ ಕಳ್ಕೊಂಡ ನಂತರ ಯೋಚನೆ ಮಾಡುವಂತಹದ್ದು, ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ವೆ, ಇದನ್ನು ಬರೋದಿಲ್ವೇ ಅನ್ನುವಂತಹ ಆಲಸ್ಯ ಉಂಟಾಗುವಂಥದ್ದು, ಖರ್ಚುಗಳು ಜಾಸ್ತಿ ಕಾಣಿಸುವಂಥದ್ದು ಇರುತ್ತೆ. ಮಧ್ಯಾಹ್ನದ ನಂತರ ಸ್ವಯಂಕೃತವಾಗಿ ನಿಮ್ಮಷ್ಟಕ್ಕೆ ನೀವೇ ಸದೃಢವಾಗಿ ಸ್ವಲ್ಪ ಕಷ್ಟ ನಷ್ಟಪಟ್ಟು ವ್ಯವಹಾರಗಳು ಮಾಡುವಂತಹದ್ದು, ಬಿಸ್ನೆಸ್ ಮಾಡುವಂತಹದ್ದು, ವಿಶೇಷ ಪ್ರಯತ್ನ ಕಾರ್ಯಗಳಿಗೆ ನೀವು ಗಮನ ಕೊಡುವಂತಹದ್ದು, ಮತ್ತು ಆದಾಯಗಳು ಬರುವಂತಹ ಒಂದು ವಿಚಾರವಾಗಿ ಪ್ರತಿಫಲಗಳನ್ನು ನೋಡ್ಬೋದಾಗಿರುತ್ತೆ. ಇನ್ನು ಶನಿವಾರ 18ನೇ ತಾರೀಕು ಇವತ್ತಿನ ದಿನ ಬಹುಳ ಪಂಚಮಿ ತಿಥಿ ಇರ್ತಕ್ಕಂತಹದ್ದು. ಶ್ರೀ ತ್ಯಾಗರಾಜ ಆರಾಧನೆ, ಹೊಸೂರು ಚಂದ್ರಚೂಡೇಶ್ವರ ಪಲ್ಲಕ್ಕಿ, ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಕೂಡ ಇವತ್ತಿರುತ್ತೆ. ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಶುಕ್ರನ ಬಲ ನಿಮ್ಮ ವೈಯಕ್ತಿಕವಾಗಿ ಒಳಿತಾಳೆ. ನೀವೇನು ಅಂದ್ಕೊತೀರಾ ಅದು ಶುಕ್ರ ಸಂಪನ್ನರಾಗ್ತೀರಾ. ಪೂರ್ವಜನ್ಮನ ಸುಕೃತ ಫಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಿರುತ್ತೆ. ಮತ್ತು ಆರೋಗ್ಯದಲ್ಲೂ ಕೂಡ ಸುಧಾರಿಸ್ಕೊಳ್ಳುವಂತಹದ್ದು ಇವತ್ತಾಗಿರುತ್ತೆ. ಇನ್ನು ಕಾರ್ಯ ಪ್ರವೃತ್ತರಾಗೋದಕ್ಕೆ, ಪರಾಕ್ರಮಗಳು ಮಾಡೋದಕ್ಕೋಸ್ಕರ, ಆದಾಯಗಳು ಪಡೆಯೋದಕ್ಕೋಸ್ಕರ ಸ್ವಲ್ಪ ಸೂರ್ಯ ಶಾಂತಿ ಪರಿಹಾರ ಉತ್ತಮವಾಗಿರುತ್ತೆ. ಆದರೂ ಫಲ ಅಂತೂ ಉತ್ತಮವಾಗಿ ಕೊಡುತ್ತೆ. ಈ ಲಾಭಗಳು ಆದಾಯಗಳು ಪಡೆಯಬೇಕಾದ್ರೆ ನಿಮಗೆ ಇಲ್ಲಿ ಇವತ್ತಿನ ದಿನ ಶುಭ ಸೂಚಕವಾದ ಫಲಾಫಲ ಕೊಡೋದಕ್ಕೆ ಗ್ರಹಗಳು ಉತ್ತಮ ದೃಷ್ಟಿಯಲ್ಲಿರ್ತಕ್ಕಂತಹದ್ದು ಶ್ರೇಷ್ಠ ಫಲ. ಒಟ್ಟಾರೆಯಾಗಿ ಈ ಒಂದು 8 ದಿನಗಳ ಕಾಲ ಭಗವಂತ ನಿಮಗೆ ಯಾವುದೇ ತೊಂದರೆಗಳು ಬಾರದಿರೇ ಇರಲಿ, ಒಳ್ಳೆಯದನ್ನು ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ದಿನಾಂಕ 12 ಜನವರಿ 2025, ಈ ದಿನಾಂಕದಿಂದ 18 ಜನವರಿ 2025ರವರೆಗೂ ಈ 8 ದಿನಗಳ ಕಾಲ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಂದು ಫಲಾಫಲಗಳು, ಗ್ರಹಗಳ ಚಲನೆ ಬದಲಾವಣೆಯಿಂದ ಇರುತ್ತೆ ಅಂತ ನಾವು ನೋಡೋಣ. 12ನೇ ತಾರೀಕು ಭಾನುವಾರ ಶುಕ್ಲ ಚತುರ್ಥಿ ಇರ್ತದೆ. ನೋಡಿ, ಶುಕ್ಲ ಚತುರ್ಥಿ ತಿಥಿ ಇವತ್ತಿರ್ತಕ್ಕಂತಹದ್ದು. ನೋಡಿ, ಇವತ್ತು ಕುಮಾರವ್ಯಾಸ ಜಯಂತಿ ಕಾರ್ಯಕ್ರಮ, ಶಾಕಾಂಬರಿ ವ್ರತ, ಶಿವನ ಸಮುದ್ರ ರಥೋತ್ಸವ, ರಾಷ್ಟ್ರೀಯ ಯುವ ದಿನ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂತಹದ್ದು. ನೋಡಿ, ಇವತ್ತಿನ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ. ಮೃಗಶಿರ ನಕ್ಷತ್ರ ಹಗಲು 11 ಗಂಟೆ 24 ನಿಮಿಷದವರೆಗೂ ಇರುತ್ತೆ. ತದನಂತರ ಆರಿದ್ರ ನಕ್ಷತ್ರ ದಿನಪೂರ್ತಿರ್ತಕ್ಕಂಥದ್ದು. ಇವತ್ತು ನಿಮಗೆ ಸ್ವಲ್ಪ ವೈಯಕ್ತಿಕವಾಗಿ ಹಠಸ್ವಭಾವ ಮನಸ್ತತ್ವ ಇರುತ್ತೆ. ಮತ್ತು ಏನೋ ಭಾಗ್ಯಗಳನ್ನ ಪಡಿಬೇಕು, ಆ ಭಾಗ್ಯಗಳೆಲ್ಲ ಸಾಧಿಸಬೇಕು ಅನ್ನುವಂತಹ ವಿಚಾರ, ಮಿತ್ರರ ಜೊತೆಗೂಡಿ ಮಾಡುವಂತಹ ಒಂದು ವ್ಯವಹಾರಗಳು ಸ್ವಲ್ಪ ಅಸಮಂಜಸವಾಗಿರುತ್ತೆ, ಕಷ್ಟಗಳಿಂದ ಕೂಡಿರುತ್ತೆ. ಯಾವುದೇ ವ್ಯವಹಾರ, ಬಿಸ್ನೆಸ್ಸು, ವ್ಯಾಪಾರ ಇವು ಯಾವುದನ್ನು ಕೂಡ ನೂತನವಾಗಿ ಪ್ರಾರಂಭಿಸೋಕ್ಕೆ ಕೈ ಹಾಕಬೇಡಿ. ಇವತ್ತು ತುಂಬ ಜಾಗೃತಿಯಿಂದ ಇರಿ. ಮತ್ತು ಸ್ವಲ್ಪ ವಿದ್ಯಾರ್ಥಿಗಳು ಅನವಶ್ಯಕವಾಗಿ ಸ್ವಲ್ಪ ಸುತ್ತಾಟ ತಿರುಗಾಟ ಮಾಡುವಂತಹದ್ದು. ನೋಡಿ, ಇವತ್ತು ಭಾನುವಾರ ರಜೆ ದಿನ, ಹಾಗಾಗಿ ವಿದ್ಯಾರ್ಥಿಗಳು ಜಾಸ್ತಿ ಇರೋ ಕಡೆ ಓಡಾಟ ಜಾಸ್ತಿ ಮಾಡ್ಕೊತಾರೆ. ಇದರಿಂದ ಸ್ವಲ್ಪ ತಲೆನೋವು, ತಲೆಭಾರ ಆಗುವಂತಹದ್ದು, ಆಕಸ್ಮಿಕವಾಗಿ ಬಿದ್ದು ತಗುಲಿಸ್ಕೊಳ್ಳುವಂತಹದ್ದು ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ. ಗಮನಿಸ್ಬೇಕು, ಮನೆಯಲ್ಲಿರ್ತಕ್ಕಂಥವರು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಆರೋಗ್ಯ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಬಹುಮುಖ್ಯವಾಗಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ ಅಲ್ಲಿ ನೀವು
ತುಳಸಿ ಸ್ತೋತ್ರ ಮಾಡಿಸ್ಕೊಳ್ಳೋದ್ರಿಂದ ಈ ಒಂದು ವೈಪರೀತ್ಯಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಇನ್ನು 13ನೇ ತಾರೀಕು ಸೋಮವಾರ ಹುಣ್ಣಿಮೆ ದಿನ ಬನಶಂಕರಿ ವ್ರತ, ಭೋಗಿ ಹಬ್ಬ, ಉಡುಪಿ ಸುವರ್ಣೋತ್ಸವ ಕಾರ್ಯಕ್ರಮಗಳಿರುತ್ತೆ. ನೋಡಿ, ಇವತ್ತು ಸೋಮವಾರದ ದಿನ ಆರಿದ್ರ ನಕ್ಷತ್ರ ಹಗಲು 10:40 ಇರುತ್ತೆ. ತದನಂತರ ಪುನರ್ವಸು ನಕ್ಷತ್ರ ದಿನ ಪೂರ್ತಿ ಇರ್ತಕ್ಕಂತಹದ್ದು. ಇವತ್ತು ಜ್ಯೋತಿಷಿ ವಿಶ್ಲೇಷಣೆ ನೋಡಿದ್ರೆ ಬೆಳಗ್ಗೆ ಸ್ವಲ್ಪ ಆಲಸ್ಯಕರವಾದಂತಹ ಮನೋಸ್ಥಿತಿ ಇರುತ್ತೆ. ಏನೋ ಆರೋಗ್ಯ ಅಷ್ಟೊಂದು ದೃಢವಾಗಿರೋದಿಲ್ಲ, ಆರೋಗ್ಯ ಸಮಸ್ಯೆಗಳಿರುತ್ತೆ. ದೈಹಿಕವಾಗಿ ಸ್ವಲ್ಪ ಮೈಕೈ ನೋವಾಗುವಂತಹದ್ದು, ಸ್ವಲ್ಪ ಅಲರ್ಜಿ ರಿಲೇಟೆಡ್ ಇರ್ತಕ್ಕಂತಹದ್ದು, ಶೀತ ಬಾಧೆ ಇರ್ತಕ್ಕಂತಹದ್ದು ತೊಂದರೆ ಬರುತ್ತೆ. ಸೊ ವೃಶ್ಚಿಕ ರಾಶಿಯವರು ಸ್ವಲ್ಪ ಆರೋಗ್ಯ ವಿಚಾರವಾಗಿ ಗಮನಿಸಿ. ಇವತ್ತು ತುಂಬ ಮಧ್ಯಾಹ್ನದ ನಂತರ ಸ್ವಲ್ಪ ದುಡ್ಡು ಕಾಸು ವಿಚಾರ, ದಂಪತಿಗಳಿಗೆ ಸ್ವಲ್ಪ ಸುಖ ನೆಮ್ಮದಿ ಕೊಡುವಂತಹದ್ದು. ಮತ್ತು ವಿದ್ಯಾರ್ಥಿ ಮಿತ್ರಗಳಿಗೂ ಸಹ ಇವತ್ತು ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ವಹಿವಾಟುಗಳು ನಿಮ್ಮ ಕೈಗೆ ಸೇರುವಂತಹ ಸಾಧ್ಯತೆಗಳು ಉತ್ತಮವಾಗಿರುತ್ತೆ. ಉತ್ತಮ ಫಲಪ್ರದ ಪೂರ್ವಜನ ಸುಕೃತ ಫಲ ಅಂತೇಳಿ ಹೇಳ್ತೀವಿ ಇವತ್ತು ದಂಪತಿಗಳಿಗಾದರೆ. ಸೊ ಹಾಗಾಗಿ ಮಧ್ಯಾಹ್ನದ ನಂತರ ಸುಫಲ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಗಮನಿಸಬೇಕಾಗಿರುತ್ತೆ. ಈ ಒಂದು ದಂಪತಿಗಳು ಥ್ರೋಟ್ ಸಂಬಂಧಿಸಿದ ಸಮಸ್ಯೆಗಳು ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮುಖ್ಯವಾಗಿ ಗುರುದೇವರುಗಳು ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡಿ ಸುಫಲನ ಪಡಿತೀರಾ. ಇನ್ನು 14 ಮಂಗಳವಾರ ಬಹುಳ ಪಾಡ್ಯಮಿ ತಿಥಿ ಇರ್ತಕ್ಕಂಥದ್ದು, ಮಕರ ಸಂಕ್ರಾಂತಿ ಹಬ್ಬ ಆಚರಣೆ, ಉತ್ತರಾಯಣ ಪುಣ್ಯಕಾಲ, ಧನುರ್ಮಾಸದ ಪೂಜಾ ಸಮಾಪ್ತಿಯಾಗುವಂತಹದ್ದು. ಹಾಗಾಗಿ ಸಂಕ್ರಾಂತಿ ಹಬ್ಬವನ್ನು ತುಂಬ ಸಂತೋಷಕರವಾಗಿ ನೀವೆಲ್ಲರೂ ಕೂಡ ನೀವು ಆಚರಿಸಿ. ಸೊ ಈ ಒಂದು ದೇವರ ಒಂದು ಭಗವಂತರ ಅನುಗ್ರಹವನ್ನು ಪಡೀರಿ. ಈ ಒಂದು ಸಂಕ್ರಾಂತಿ ದಿನದಿಂದ ವರ್ಷ ಪೂರ್ತಿ ಸುಫಲನ್ನು ನೀವು ಅಪೇಕ್ಷೆಗಳನ್ನು ಪಡೀರಿ. ಸೊ ಇವತ್ತು ಶುಭವಾದಂತಹ ಹಬ್ಬಗಳಿದೆ, ಶ್ರೇಷ್ಠ. ಆದರೆ ಜ್ಯೋತಿಷ್ಯ ಪ್ರಕಾರ ನೋಡಿದ್ರೆ ನೋಡಿ, ಪುನರ್ವಸು ನಕ್ಷತ್ರ ಹಗಲು 10:17 ಇರುತ್ತೆ. ತದನಂತರ ಪುಷ್ಯ ನಕ್ಷತ್ರ ಪೂರ್ತಿ ಇರ್ತಕ್ಕಂತಹದ್ದು. ಇವತ್ತಿನ ದಿನ ಸ್ವಲ್ಪ ಧನ ಸಂಪತ್ತು, ಐಶ್ವರ್ಯ ಯೋಗ, ದಾಂಪತ್ಯ ಸೌಖ್ಯ ಉತ್ತಮಪ್ರದವಾಗಿದೆ. ವಿಶೇಷವಾಗಿ ಭಾಗ್ಯೋದಯ ದಿನ ಅಂತೇಳಿ ಹೇಳ್ಬೋದು. ಏನೋ ಒಂದು ರೀತಿಯ ಭಾಗ್ಯಗಳನ್ನು ಅಪೇಕ್ಷೆ ಪಡ್ಬೋದು. ನೀವು ಇಷ್ಟಪಟ್ಟಿದ್ದಂತಹ ಫಲನ ಪಡೆಯುವಂತು ಮತ್ತು ಶ್ರಮ ಪ್ರಯತ್ನದಿಂದ ನಿಜಾಯಿತಿಯಿಂದ ನೀವು ಮಾಡುವಂತಹ ಪರಾಕ್ರಮ ಮನೆ ಕಡೆ ಕುಟುಂಬದ ಕಡೆ ಸಂತೋಷ ತಂದಿಕ್ಕುವಂತಹದ್ದು. ಹಾಗಾಗಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ನೀವು ಮಾಡುವಂತಹ ಕ್ರಿಯಾಕರ್ಮಗಳಿಂದ ಉತ್ತಮವಾದಂತಹ ಸಂತೃಪ್ತಿದಾಯಕವಾದಂತಹ ಅನುಕೂಲತೆಗಳು ಕುಟುಂಬಸ್ಥರೆಲ್ಲರೂ ಕೂಡ ಪಡೆಯುವಂತಹ ಭಾಗ್ಯ ಇವತ್ತು ನಿಮ್ಮದಾಗಿರುತ್ತೆ. ಇನ್ನು ಬುಧವಾರ 15ನೇ ತಾರೀಕು ಬಹುಳ ದ್ವಿತೀಯ ಇರ್ತಕ್ಕಂತಹದ್ದು, ಬಿಳಿಗಿರಿ ರಂಗನಾಥ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ಮತ್ತು ಸೇನಾ ದಿನಾಚರಣೆ ಆಚರಣೆ ಕೂಡ ಇವತ್ತಿರುತ್ತೆ. ಇನ್ನು ಪುಷ್ಯ ನಕ್ಷತ್ರ ಹಗಲು 10:30 ತದನಂತರ ಆಶ್ಲೇಷ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂಥದ್ದು. ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ನಿಮ್ಮ ಪ್ರಯತ್ನ ಪರಾಕ್ರಮಗಳಿಂದ, ಶ್ರಮ ಪ್ರಯತ್ನದಾಯಗಳಿಂದ ಮನೆ ಕಡೆ ಸಂತೃಪ್ತಿ ಮತ್ತು ಧನಪ್ರಾಪ್ತಿ ಯೋಗ. ಕಷ್ಟಪಟ್ಟರೆ ಪ್ರತಿಫಲ ಉಂಟು. ಅದಕ್ಕೆ ತಕ್ಕಂತೆ ಆದಾಯ ಮತ್ತು ದುಡ್ಡು ಬರುವಂತಹದ್ದು. ಅದಕ್ಕೆ ತಕ್ಕಂತೆ ಬಿಸ್ನೆಸ್ಸು, ವ್ಯಾಪಾರ ವಹಿವಾಟುಗಳಲ್ಲಿ ಸೆಟಲ್ಮೆಂಟ್ ಆಗುವಂತಹದ್ದು, ಸೆಟಲ್ಮೆಂಟ್ ಮಾಡಿಕೊಳ್ಳುವಂತಹ ಒಂದು ರೀತಿಯ ಅವಕಾಶಗಳು, ಭಾಗ್ಯ ಇವತ್ತಿನ ದಿನ ಕೂಡ ನಿಮ್ಮದಾಗಿರುತ್ತೆ. ಅವು ಉತ್ತಮ ಫಲದಾಯಕ ಇದೆ. ಈ ವಿಚಾರದಲ್ಲಿ ಏನು ವೈಪರೀತ್ಯಗಳಿರೋದಿಲ್ಲ. ಇನ್ನು 14ನೇ ತಾರೀಕು ಗುರುವಾರ ಇವತ್ತು ಬಹುಳ ದ್ವಿತೀಯ ಇರ್ತಕ್ಕಂತಹದ್ದು. ಉಡುಪಿ ಚೂರ್ಣೋತ್ಸವ ಕಾರ್ಯಕ್ರಮ, ಸಾಲಿಗ್ರಾಮ ರಥೋತ್ಸವ, ನೆಲಮಂಗಲ ಚೆನ್ನಕೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮಗಳು ವಿಶೇಷವಾಗಿ ನಾವು ಇವತ್ತು ನೋಡಬಹುದಾಗಿರುತ್ತೆ. ಮತ್ತು ಗುರುವಾರ ಆಶ್ಲೇಷ ನಕ್ಷತ್ರ ಹಗಲು 11:16 ಇರುತ್ತೆ. ತದನಂತರ ಮಖ ನಕ್ಷತ್ರ ದಿನಪೂರ್ತಿ ಇರ್ತಕ್ಕಂತಹದ್ದು. ನಡೆಯುತ್ತಿನ ಬುಧನ ಬಲ ಅಂದರೆ ಬುಧ ಅಂದರೆ ಏನು, ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ದುಡ್ಡು ಪಡೆಯುವಂತಹದ್ದು, ಆದಾಯ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಕಷ್ಟಪಡ್ತೀರಾ, ಸ್ವಲ್ಪ ಆರೋಗ್ಯ ನಷ್ಟಗಳಾಗುವಂತಹದ್ದಿರುತ್ತೆ. ಆದರೂ ಕೂಡ ಆದಾಯ ಧನದ ಮುಖೇನ ನಿಮಗೆ ಬಂದು ಸೇರುವಂತಹದ್ದು, ದುಡ್ಡಿನ ಮುಖೇನ ಬಂದು ಸೇರುವಂತಹದ್ದು ನಿಮಗಾಗಿರುತ್ತೆ. ಇನ್ನು ಸ್ವಲ್ಪ ಭಾಗ್ಯ ಮತ್ತು ವೃತ್ತಿ ವಿಚಾರ, ಏನೋ ಬೇಕು ಅಂತ ಪಡೆಯೋಕ್ಕೆ ಹೋಗ್ತಾ ಇರ್ತೀರಾ ಮತ್ತು ಕೆಲಸ ನಿರ್ವಹಿಸಬೇಕು ಅಂತೇಳಿ ಹೋಗ್ತೀರಾ. ಆ ಕೆಲಸದ ನಿಮಿತ್ತ ಸ್ವಲ್ಪ ಆದಾಯಗಳ ವಿಚಾರದಲ್ಲಿ ಒತ್ತಡಗಳಿರುತ್ತೆ. ಇದು ಪಡೀಲೇಬೇಕು, ಇದು ಬೇಕೇ ಬೇಕು ಅಂದರೆ ಅದು ಸ್ವಲ್ಪ ಒತ್ತಡ ಇರುತ್ತೆ, ಸಂದಿಗ್ಧವಾದಂಥ ಪರಿಸ್ಥಿತಿ, ಟೆನ್ಷನ್ಗಳಿರುತ್ತೆ. ಇದು ನೋಡಿಕೊಂಡು ಪ್ರತಿಫಲವನ್ನು ಪಡೆಯೋದು ಉತ್ತಮ ಫಲ ಆಗಿರುತ್ತೆ. ಇನ್ನು 17ನೇ ತಾರೀಕು ಶುಕ್ರವಾರ, ಇವತ್ತಿನ ದಿನ ಬಹುಳ ಚತುರ್ಥಿ, ಸಂಕಷ್ಟಾರ ಚತುರ್ಥಿ ಇರ್ತಕ್ಕಂತಹದ್ದು. ಹಾಗಾಗಿ ಗಣಪತಿಗೆ ಗರಿಕೆ ಹುಲ್ಲನ್ನು 21 ಗರಿಕೆ ಹುಲ್ಲನ್ನು ಕೊಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಇವತ್ತಿನ ದಿನ.
ಇನ್ನು ಕಾವೂರು ಮಹಾಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕೂಡ ಇವತ್ತಿರ್ತಕ್ಕಂಥದ್ದು. ಇವತ್ತು ಮಖ ನಕ್ಷತ್ರ ಹಗಲು 12:44 ಇದ್ದು ತದನಂತರ ಪುಬ್ಬ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇವತ್ತು ಬೆಳಗ್ಗೆ ಸ್ವಲ್ಪ ಒತ್ತಡ ವ್ಯವಹಾರಗಳು ಮಾಡ್ತೀರಾ, ಆದರೂ ಸಹ ಮಧ್ಯಾಹ್ನದಿಂದ ಆಚೆಗೆ ವಿಶೇಷವಾಗಿ ಮನೆ ಕಡೆ ದಂಪತಿಗಳಿಗೆ ವಿಶೇಷವಾಗಿ ದುಡ್ಡು ಕಾಸು ಬರುವಂತಹದ್ದು, ಐಶ್ವರ್ಯ ಬರುವಂತಹದ್ದು, ಮತ್ತು ಯಾವುದೋ ಒಂದು ರೀತಿ ಉಡುಗೊರೆಗೋಸ್ಕರ ಅಥವಾ ಬಂಗಾರ ಕೊಂಡುಕೊಳ್ಳೋದಕ್ಕೋಸ್ಕರ ಶೃಂಗಾರಮಯವಾದಂಥ ವಸ್ತುಗಳನ್ನು ತಗೊಳ್ಳೋದಕ್ಕೋಸ್ಕರ ಖರ್ಚುಗಳು ಮಾಡುವಂತಹ ಒಂದು ಅವಕಾಶ ಕೂಡ ಇರುತ್ತೆ. ಮತ್ತು ವಿಶೇಷವಾಗಿ ಕಾರ್ಯಾಭಿವೃದ್ಧಿ, ಕಾರ್ಯದಲ್ಲಿ ಚೈತನ್ಯ ಬರುತ್ತೆ, ಕಾರ್ಯದಲ್ಲಿ ವಿಶೇಷವಾದಂತಹ ಪ್ರತಿಫಲ ಇರುತ್ತೆ, ಅನುಕೂಲ ಇದೆ, ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ. ಇನ್ನು 18ನೇ ತಾರೀಕು ಶನಿವಾರ ಇವತ್ತು ಬಹುಳ ಪಂಚಮಿ ತಿಥಿ ಇರ್ತಕ್ಕಂತಹದ್ದು. ಶ್ರೀ ತ್ಯಾಗರಾಜ ಆರಾಧನೆ ಮತ್ತು ಹೊಸೂರು ಚಂದ್ರಸೂಡೇಶ್ವರ ಪಲ್ಲಕ್ಕಿ ಉತ್ಸವ ಇರ್ತಕ್ಕಂತಹದ್ದು, ಸಂಗಮೇಶ್ವರ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಕೂಡ ಇವತ್ತು ನೆರವೇರುವಂತಹದ್ದಿರುತ್ತೆ. ಇವತ್ತಿನ ದಿನ ಪುಬ್ಬ ನಕ್ಷತ್ರ ಆಗಲು 2:52 ಇರುತ್ತೆ. ತದನಂತರ ಉತ್ತರ ನಕ್ಷತ್ರ ದಿನ ಹೊತ್ತಿರ್ತಕ್ಕಂಥದ್ದು. ಇವತ್ತಿನ ದಿನದ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ದಂಪತಿಗಳಿಗೆ ಖರ್ಚುಗಳಿಂದ ವಿಶೇಷವಾಗಿ ಕುಟುಂಬಕ್ಕೆ ಬರುವಂತಹ ವಸ್ತುಗಳು ತುಂಬ ಶುಭದಾಯಕವಾಗಿರುತ್ತೆ. ನೋಡಿ, ಹೆಂಡತಿ ಕೇಳಿದ್ರೆ ಗಂಡ ಓಕೆ ಅಂತಾರೆ, ಗಂಡ ಕೇಳಿರ್ತಕ್ಕಂಥ ವಸ್ತು ಹೆಂಡತಿ ಕೂಡ ಒಪ್ಕೊಳ್ಳುವಂತಹದ್ದು, ಮನೆಗೆ ಒಳ್ಳೆಯ ವಸ್ತುಗಳನ್ನು ತಗೊಂಡು ಬಂದು ಅದರ ಪ್ರತಿಫಲನ, ಸಂತೋಷವನ್ನು, ಸಂತೃಪ್ತಿಯನ್ನು ಇಡೀ ಕುಟುಂಬನೇ ನೋಡುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ. ನೋಡಿ, ಇವತ್ತು ವಿಶೇಷವಾಗಿ ವೃತ್ತಿಯಿಂದ ಧನಪ್ರಾಪ್ತಿ, ಕಾರ್ಯ ಜಯ. ನೋಡಿ, ಕಾರ್ಯದಲ್ಲಿ ಜಯವನ್ನು ಪಡಿತೀರಾ, ದುಡ್ಡು ಪಡೆಯುವಂತಹ ಜಯ, ಕಾರ್ಯಕ್ರಮಗಳು ಏನೇ ಕ್ರಿಯೆ ಮಾಡಿ ಕೆಲಸ ಮಾಡಿ ಅದರಲ್ಲಿ ಜಯವನ್ನು ಸಾಧಿಸುವಂತಹದ್ದು ಮತ್ತು ದುಡ್ಡು ಬರುವಂತಹದ್ದು, ಇವೆರಡೂ ಕೂಡ ಸಮ ಪ್ರಮಾಣದಲ್ಲಿ ವಿಶೇಷವಾಗಿ ಬಲ ಇವತ್ತು ಕೊಡ್ತಾನೆ ಸೂರ್ಯ. 8 ದಿನಗಳು ಕೂಡ ಹೆಚ್ಚಿನ ಸ್ಥಿತಿಯಲ್ಲಿ ಶುಭದಾಯಕವಾದ ಫಲ, ಸಾಧಾರಣ ಮಟ್ಟಿಗೆ ವೈಪರೀತ್ಯಗಳು. ಆ ಒಂದು ವೈಪರೀತ್ಯಗಳಿಗೆ ಪರಿಹಾರನ ತಿಳಿಸಿದ್ದೀನಿ. ಅವನ್ನೆಲ್ಲ ಅನುಸರಿಸಿ ಪ್ರತಿ ದಿನದ ವಿಶ್ಲೇಷಣೆ ಆಯಾ ದಿನ ನೀವು ನೋಡೋದ್ರಿಂದ ಆವತ್ತಿನ ದಿನದ ವಿಶ್ಲೇಷಣೆ ನೀವು ತಿಳ್ಕೊಬೋದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಶುಭವಾಗಲಿ.